ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆ ಇನ್ನೊಂದು ಮುಂಜಾನೆಯಲ್ಲಿ ಉದಯ ಕಾಲದಲ್ಲಿ ನಾನು ನಿಮ್ಮೆಲ್ಲರನ್ನ ದೇವರ ವಾಕ್ಯಗಳಿಂದ ಭೇಟಿ ಮಾಡುವುದರಲ್ಲಿ ಸಂತೋಷ ಉಳ್ಳವನಾಗಿದ್ದೇನೆ. ಪ್ರಿಯ ದೇವಜನರೇ, ಎಷ್ಟು ಜನರು ಈ ಅಕ್ಟೋಬರ್ ತಿಂಗಳಿಗಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಈ ತಿಂಗಳನ್ನು ನಂಬಿಕೆಯಿಂದ ಪ್ರಾರಂಭಿಸಿದ್ದೀರಾ? ಎಷ್ಟೋ ಜನರು ಈ ತಿಂಗಳಲ್ಲಿ ಈಗಲೂ ಚಿಂತೆಯಲ್ಲಿ ಇದ್ದೀರಾ? ಚಿಂತೆಯಲ್ಲಿ ಇರಬೇಡ್ರಿ ಪ್ರಿಯ ಸಹೋದರ ಸಹೋದರಿ. ದೇವರು ಹೀಗೆ ಹೇಳಿದ್ದಾರೆ, ಈ ತಿಂಗಳಲ್ಲಿ ನಾನೇ ನಿಮ್ಮ ಮುಂದಾಗಿ ಹೋಗುವೆನೋ, ಹಗಲಿನಲ್ಲಿ ಮೇಘಸ್ತಂಭವಾಗಿ, ಇರುಳಿನಲ್ಲಿ ಅಗ್ನಿಸ್ತಂಭವಾಗಿ. ಪ್ರತಿ ಮುಂಜಾನೆಯಲ್ಲಿ ನಿಮಗೊಂದು ನಂಬಿಕೆ ಇರಬೇಕು. ನಾನು ಈ ಮುಂಜಾನೆ ಕೆಲಸಕ್ಕೆ ಹೊರಡುವಾಗ, ಕಾಲೇಜ್ಗೆ ಹೊರಡುವುದಕ್ಕಿಂತ ಮುಂಚೆ, ನನ್ನ ಮನೆಯಿಂದ ನನ್ನ ಹೆಜ್ಜೆ ಹೊರಗಡೆ ಹಾಕುವುದಕ್ಕಿಂತ ಮುಂಚೆ ಆ ಮೇಘ ನನ್ನ ಮುಂದುಗಡೆ ಅದು ಇರುತ್ತದೆ. ಆ ಸ್ತಂಭ, ಆ ಮೇಘ ಸ್ತಂಭ ನನ್ನ ಕಾವಲಿಗಾಗಿ, ನನ್ನ ಒಳಿತಿಗಾಗಿ ನನ್ನ ಮುಂದೆ ಇರುತ್ತದೆ ಅನ್ನುವ ನಂಬಿಕೆ ನಿಮಗಿರಬೇಕು. ಯಾಕೆಂದರೆ ಈ ಮುಂಜಾನೆಯಲ್ಲಿಯೂ ಕರ್ತನ ವಾಕ್ಯ ನಮಗೆ ಹೀಗೆ ಮಾತನಾಡ್ತಾ ಇದೆ. ಕೀರ್ತನೆ 21ನೇ ಅಧ್ಯಾಯದ 3ನೇ ವಚನದಲ್ಲಿ, ನಾನಾ ಶುಭಗಳೊಡನೆ ನೀನೇ ಅವನನ್ನು ಎದುರುಗೊಂಡಿಯಲ್ಲ, ಅವನ ತಲೆಯ ಮೇಲೆ ಸುವರ್ಣ ಕಿರೀಟವನ್ನು ಇಟ್ಟಿದ್ದಿ. ಪ್ರಿಯ ದೇವಜನರೇ, ಈ ತಿಂಗಳು ಕರ್ತನ ಮೇಘಸ್ತಂಭದ ನಡುವಿನಲ್ಲಿಯೋ, ಕರ್ತನ ಅಗ್ನಿಸ್ತಂಭದ ನಡುವಿನಲ್ಲಿಯೋ ನಾವು ನಡೆಯುವಾಗ, ಅದರ ಕವರಿಂಗಲ್ಲಿ, ಅದರ ರಕ್ಷಣೆಯ ಒಳಗಡೆ ನಾವು ನಡೆಯುವಾಗ ನಿಮಗೊಂದು ನಂಬಿಕೆ ಇರಬೇಕು. ಆ ಮೇಘಸ್ತಂಭ, ಆ ಅಗ್ನಿಸ್ತಂಭ ನಮಗಿಂತಹ ಒಂದು ಆಶೀರ್ವಾದವನ್ನು ತರುತ್ತದೆ. ಏನಂದರೆ, ನಾನಾ ಶುಭಗಳೊಡನೆ ಆತನೇ ನಮ್ಮನ್ನು ಎದುರುಗೊಳ್ಳುವಂಥವರಾಗ್ತಾರೆ. ಈ ತಿಂಗಳಿನ ನಿಮ್ಮ ಯಾತ್ರೆ ಇರುತ್ತದಲ್ಲ, ಈ ಯಾತ್ರೆ ನಾನಾ ಶುಭಗಳಿಂದ, ಅನೇಕ ಆಶೀರ್ವಾದಗಳಿಂದ, ಅನೇಕ ಶುಭ ಸುದ್ದಿಗಳಿಂದ, ಅನೇಕ ಒಳ್ಳೆ ಸುದ್ದಿಗಳಿಂದ ದೇವರು ನಿಮ್ಮನ್ನು ಎದುರುಗೊಳ್ಳುತ್ತಾರೆ. ಅವರೇ ನಿಮ್ಮ ಮುಂದಾಗಿ ಹೋಗಿದ್ದಾರೆ. ಅಂದರೆ ಯಾತಕ್ಕೆ ಹೋಗಿದ್ದಾರೆ ಗೊತ್ತಾ? ಯಾವ ಕಾರ್ಯಗಳನ್ನು ನೀವು ಸಾಧಿಸೋದಕ್ಕೆ ಆಗೋದಿಲ್ವೋ, ಯಾವ ಕಾರ್ಯಗಳು ಅಯ್ಯೋ ಬ್ರದರ್ ಇದು ನನಗೆ ಬಹಳ ಕಷ್ಟ ಅಂತ ಹಿಂದೇಟ್ ಆಗ್ತಾ ಇದ್ದೀರ ನೋಡ್ರಿ, ಆ ವಿಚಾರಗಳನ್ನು ದೇವರು ಕೈಗೆತ್ತಿಕೊಂಡು ತಾನು ಮುಂದಾಗಿ ಹೋಗಿ ನೆರವೇರಿಸೋದಕ್ಕೆ ಹೋಗಿದ್ದಾರೆ. ನೀವು ಮನೆಯಿಂದ ಹೊರಗಡೆ ಹೋಗುವಾಗಲೇ ಅನೇಕ ಶುಭ ಸುದ್ದಿಗಳನ್ನು ಈ ತಿಂಗಳಲ್ಲಿ ನೀವು ಕೇಳ್ತೀರಾ. ಯಾಕೆಂದರೆ ಪ್ರಾರ್ಥಿಸುವಂಥ ಒಂದು ಗುಂಪು ನೀವಾಗಿರುವುದಾದರೆ ವಾಕ್ಯ ಹೇಳ್ತಾ ಇದೆ, ನಾನಾ ಶುಭಗಳಿಂದ ದೇವರೇ ನಿಮ್ಮನ್ನು ಎದುರುಗೊಳ್ಳುತ್ತಾರೆ. ನಿರೀಕ್ಷೆ ಇರಲಿ, ಪ್ರತಿ ದಿನವೂ ಒಂದೊಂದು ಸುದ್ದಿ ನಿಮ್ಮನ್ನು ಬಲಪಡಿಸುವಂಥದ್ದಾಗಿರ್ತದೆ. ಅನೇಕ ಆಶೀರ್ವಾದದ ಸಂಗತಿಗಳನ್ನು ನೀವು, ನಿಮ್ಮ ಕುಟುಂಬವು ಅದು ಕೇಳಿಸ್ಕೊಳ್ಳೋದಕ್ಕೆ ಹೋಗ್ತೀರಾ. ನಂಬಿಕೆ ಇರಬೇಕಷ್ಟೇ. ಹಲ್ಲೆಲೂಯಾ. ಪ್ರಿಯ ದೇವಜನರೇ, ವಾಕ್ಯ ಹೇಳ್ತಾ ಇದೆ, ನಾನಾ ಶುಭಗಳಿಂದ, ಅಂದರೆ ಆ ಮೇಘಸ್ತಂಭ, ಆ ಅಗ್ನಿಸ್ತಂಭದ ಒಂದು ಕೆಳಗಡೆ ನಾವು ನಡೆಯುವಾಗ ದೇವರೇ ನಮ್ಮ ಜೀವಿತದಲ್ಲಿ ಅನೇಕ ಶುಭಗಳಿಂದ ತುಂಬಿಸಿ ನಡೆಸೋದಕ್ಕೆ ಆಸೆ ಪಡ್ತಾರೆ. ದೇವರೊಟ್ಟಿಗೆ ನಡೆಯುವುದಂದರೆ ಏನು ಗೊತ್ತಾ? ಯಾವಾಗಲೂ ಅಪ್ಪನ ಜೊತೆಯಲ್ಲಿ ನಡೆಯುವಾಗ ನಮ್ಮನ್ನು ಅಪ್ಪ ಯಾವಾಗಲೂ ಚೆನ್ನಾಗೇ ನೋಡ್ಕೊಳ್ತಾರೆ. ಆ ಪ್ರಕಾರ ಆ ಪರಲೋಕದಲ್ಲಿರೋ ತಂದೆ, ಆತನು ಎಲ್ಲರಿಗಿಂತ ಉತ್ತಮವಾದ ತಂದೆ, ಅವರು ನಿಮ್ಮನ್ನು ನಾನಾ ಶುಭಗಳಿಂದ ಎದುರುಗೊಳ್ಳುತ್ತಾರೆ. ಒಂದು ತಂದೆ ತನ್ನ ಕೆಲಸವನ್ನು ಮುಗಿಸಿ ತಿರುಗಿ ಮನೆಗೆ ಹಿಂತಿರುಗುವಾಗ ಒಂದು ಮಗು ಬಾಗಿಲಿನಲ್ಲಿ ನಿಂತು ಕಾಯ್ತಾ ಇರುತ್ತೆ. ಏನಂದರೆ, ನನ್ನ ತಂದೆ ಏನಾದರೂ ತೆಗೆದುಕೊಂಡು ಬಂದಿರ್ತಾರೆ ಅಂತ. ಆ ಪ್ರಕಾರ ಇವತ್ತು ಪರಲೋಕದ ತಂದೆ ಈ ತಿಂಗಳಲ್ಲಿ ನಾವು ಎದುರು ನೋಡುವಾಗ ಆತನು ನಮ್ಮ ಎದುರಾಗಿ ಅನೇಕ ಶುಭಗಳಿಂದ ಎದುರುಗೊಳ್ಳುವಂಥವರಾಗಿರ್ತಾರೆ. ಆತನು ಬರ್ತಾ ಇದ್ದಾರೆ ನಮ್ಮ ದಾರಿಯಲ್ಲಿ ಅಂದರೆ ಒಂದು ಆಶೀರ್ವಾದವನ್ನು ತಂದಿದ್ದಾರೆ, ಒಂದು ಜಯವನ್ನು ತಂದಿದ್ದಾರೆ, ನಿಮ್ಮ ಪ್ರಾರ್ಥನೆಗೆ ಒಂದು ಉತ್ತರವನ್ನು ತಂದಿದ್ದಾರೆ. ಅದನ್ನು ನಂಬಿ ಸ್ವೀಕರಿಸ್ರಿ. ಜಾನಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣವೇ? ಪರಿಶುದ್ಧ ಆತ್ಮನೇ, ನಿಮಗೆ ಸ್ತೋತ್ರಪ್ಪ. ನಿನ್ನ ವಚನ ಈ ಮುಂಜಾನೆಯಲ್ಲಿ ನಿನ್ನ ಮಕ್ಕಳನ್ನು ಹೀಗೆ ಬಲಪಡಿಸಿದ್ದಕ್ಕಾಗಿ ವಂದನೆ. ಹೌದು ಅಪ್ಪ, ನೀನು ಪರಲೋಕದ ತಂದೆ. ನಮ್ಮ ಜೀವಿತದಲ್ಲಿ ಅಕ್ಟೋಬರ್ ತಿಂಗಳಿನಲ್ಲಿ ನಾನಾ ಶುಭಗಳಿಂದ ನಮ್ಮನ್ನು ಎದುರುಗೊಳ್ಳುತ್ತೇನೆ ಅಂತ ವಾಗ್ದಾನ ಮಾಡಿದ್ದಕ್ಕಾಗಿ ಸ್ತೋತ್ರ. ಇದು ನಿನ್ನ ಕುಟುಂಬಗಳಲ್ಲಿ ನೆರವೇರಲ್ಪಡಲಿ, ಪ್ರಿಯ ಮಕ್ಕಳ ಜೀವಿತದಲ್ಲಿ ನೆರವೇರಲ್ಪಡಲಿ. ಅವರು ಅನೇಕ ಶುಭಗಳನ್ನು ಕಾಣುವಂತೆಯೋ ಅನುಭವಿಸುವಂತೆಯೋ ಸಹಾಯ ಮಾಡು. ಹಾಗೆ ಮಾಡಿದ್ದಕ್ಕಾಗಿ ವಂದನೆ, ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ದೇವ್ರು ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಬೇಕಾದ ಸ್ಥಳ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. Further details and prayer support, contact Word to World Ministries, Bangalore. Phone 9008725814, 9008725815. God bless you.